ನಮ್ಮ ಪಯಣ. ಮೈರಾ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನವರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಡೆಸರ್ಟ್ ಸಫಾರಿಗೆ. ಸೊ ಇವಳು ಈಗಾಗಲೇ ನನಗೆ ನಿಮ್ಗೆ ಗೊತ್ತಿದೆ, ಇವಳು ನನ್ನ ಜೊತೆ ಇದ್ಲು ವೈಶು. ಸೊ ಈಗಾಗಲೇ ನನ್ನನ್ನು ಹೆದರಿಸಿ ಬಿಟ್ಟಿದ್ದಾಳೆ, ಅಕ್ಕ ಹಾಗೆ ಹೋಗ್ತದೆ ಹೀಗೆ ಹೋಗ್ತದೆ, ಚಕ್ರ ಎಲ್ಲ ತೆಗೆದು ಬಿಡ್ತಾರೆ, ಮರಳೆಲ್ಲ ನಮ್ಮ ಮೇಯ್ಗೆ ಬರುತ್ತೆ, ಹಾಗೆ ಹೀಗೆ ಅಂತ. ಬಟ್ ವಿಡಿಯೋ ಮಾಡ್ಲಿಕ್ಕೆ ಆಗ್ತದಿಲ್ವೋ ಗೊತ್ತಿಲ್ಲ ಆ ಟರ್ನಿಂಗಲ್ಲಿ. ಸೊ ಆದಷ್ಟು ಟ್ರೈ ಮಾಡ್ತೇವೆ. ಡೆಸರ್ಟ್ ಸಫಾರಿ ಯಾವ ಥರ ಇದೆ ಅಂತ ನಾನು ನಿಮಗೂ ಕೂಡ ತೋರಿಸುವಂತಹ ಒಂದು ಕುತೂಹಲ. ಸೊ ನಾವು ಹೋಗ್ತಾ ಇದ್ದೇವೆ ಡೆಸರ್ಟ್ ಸಫಾರಿ. ಎಸ್, ಇಡೀ ಮರಳು ಭೂಮಿ, ಡೆಸರ್ಟ್ ಹೇಳಿದ್ರೇ ಮರಳು. ಸೊ ಫುಲ್ ನೋಡಿ, ಏನೂ ಕಾಣಿಸೋದಿಲ್ಲ, ಅಲ್ಲಿ ಸ್ವಲ್ಪ ಪೊದರಗಳು ಕಾಣ್ತವೆ ವಿನಃ. ನಾನು ಮೊನ್ನೆ ಬರಬೇಕಾದ್ರೆ ನೋಡಿದ್ದು ಈ ಥರ ಇದೆಲ್ಲ ನೆಟ್ಟಿದಂತೆ. ಇದು ನೆಟ್ಟಿದ್ದು ಗಿಡಗಳನ್ನು ಮರಗಳನ್ನು ಮಣ್ಣು ಹಾಕಿ ನೆಟ್ಟಿರುವಂಥದ್ದು ಈ ಗಿಡ ಮರಗಳನ್ನು. ಸೊ ಅಲ್ಲಲ್ಲಿ ಮಧ್ಯದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ನೆಟ್ಟಿರುವಂತಹ ಗಿಡ ಮರಗಳು. ಸೊ ಬಾಕಿ ಟೈಮಲ್ಲೆಲ್ಲ ಫುಲ್ ಇಲ್ಲಿ ಡೆಸರ್ಟ್. ಒಂಟೆಗಳ ಸವಾರಿಯನ್ನು ಕಾಣ್ತಾ ಇದ್ದೇವೆ ನಾವಿಲ್ಲಿ. ಫುಲ್ ಡೆಸರ್ಟ್ ಸಫಾರಿಗೆ ನಾವೀಗ ಎಂಟ್ರಿ ಆಗ್ತಾ ಇದ್ದೇವೆ. ಓಕೆ, ಖರ್ಜೂರದ ಮರ ನೋಡಿ, ಖರ್ಜೂರದ ಮರ ಇದೆ. ये बगिए 4 सीटर आपकी फैमिली के लिए, आप 3 लोग भी जा सकते हैं डेजर्ट के अंदर, ठीक है। 30 मिनट्स के लिए आप ड्राइव करेंगे, आप खुद सेल्फ ड्राइविंग है। एक्सचेंज 15 मिनट्स के बाद एक्सचेंज भी कर सकते हैं। ನೋಡಿ ಡೆಸರ್ಟ್ ಕಾಣಿಸ್ತಾ ಉಂಟಾ? ರೈಡ್ ಮಾಡ್ತಾ ಇದ್ದಾರೆ. ಫುಲ್ಲು ಮರಳಲ್ಲಿ ಈ ಥರ ರೈಡಿಂಗ್ ಇರುತ್ತೆ. ಓಕೆ, ನಾವೀಗ ಹೋಗ್ತಾ ಇದ್ದೇವೆ ಡೆಸರ್ಟ್ ಒಳಗಡೆ ಹೋಗ್ತಾ ಇದ್ದೇವೆ. ಸೊ ಇನ್ನು ನೋಡ್ಬೋದು, ಇಲ್ಲಿ ಕೆಳಗಡೆ ತೋರಿಸು. ಎಸ್, ನಾವು ಇವಳು ಹೇಳಿದ್ಲು ಶೂಸ್ ಬೇಡ ಇತ್ತು ಅಂತ. ಮರಳು ಭೂಮಿಯಲ್ಲಿ ನಮ್ಮ ಪಯಣ ಯಾವ ಥರ ಇರುತ್ತೆ ನೋಡುವ, ಜಸ್ಟ್ ಅವ್ರನ್ನೆಲ್ಲ ತೋರಿಸು. बुडले एक्सलेटर कर ले यस कर ले बल्ले 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 ಗಮ್ಮತ್ತಾಗ್ತದೆ ಆಯ್ತಾ. ಎಸ್, ಮರಳು ಭೂಮಿಯಲ್ಲಿ ನಮ್ಮ ಪಯಣ. ಇವಳು ಎಲ್ಲಿ ಕರ್ಕೊಂಡು ಹೋಗ್ತದೆ ಅಂತ ಗೊತ್ತಿಲ್ಲ. ಡ್ರೈವ್ ಮಾಡ್ತಾ ಇದ್ದಾಳೆ, ಆದರೆ ಮರಳು ಭೂಮಿಯಲ್ಲಿ ಡ್ರೈವ್ ಮಾಡೋದು ತುಂಬ ಕಷ್ಟ. ಮಂಗಳೂರಿಗೆ ಹೋಗ್ತಿದ್ದೇವೆ. ನಮ್ಮ ಜೊತೆ ಇವಾಗ ವಂದನಕ್ಕ ಬರ್ತಾರೆ. ಎಲ್ಲಿ ತಗೊಂಡು ಹೋಗ್ತೇನೆ ಗೊತ್ತಿಲ್ಲ. ನಾವು ಕಾರ್ಕಳಕ್ಕೆ ಹೋಗೋಣ. ಎಸ್, ನೋಡಿದ್ರಲ್ಲ ಹೇಗೆ ಡ್ರೈವ್ ಮಾಡ್ತಾರೆ ಅಂತ. ತಿಳಿಸಿ
ಎಸ್ ವೀಕ್ಷಕರೇ, ನಾವು ಸಫಾರಿ ಮಾಡೋಕ್ಕೆ ಮುಂಚೆ ನೋಡಿ ಈ ಥರ ಟಯರ್ದು ಗಾಳಿ ತೆಗಿತಾರೆ, ಆಮೇಲೆ ಫುಲ್ ನಮ್ಮನ್ನು ರುಬ್ಬಿ ಬಿಡ್ತಾರೆ, ಒಂದ್ಸಲ ಆಚೆ ಒಂದ್ಸಲ ಈಚೆ ಅಂತ ಇವಳು ಹೇಳಿದ್ದು ನನಗೆ, ವೈಶು ಹೇಳಿದ್ದು. ಸೊ ಗಾಳಿ ಈ ಥರ ತೆಗಿತಾರೆ, ಅದನ್ನು ಫುಲ್ ಗಾಳಿ ತೆಗೆದು ಪ್ಯಾಚ್ ಮಾಡಿಬಿಡ್ತಾರೆ ಟಯರನ್ನು. ಎಸ್, ಈಗ ನಮ್ಮ ಡೆಸರ್ಟ್ ಸಫಾರಿ ಸ್ಟಾರ್ಟ್ ಆಯಿತು. ಇನ್ನು ಇದು ಜಸ್ಟ್ ಟ್ರಯಲ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೈ. ಈ ಥರ ಸಫಾರಿ ಮಾಡಬೇಕಾದ್ರೆ ನಮ್ಮ ಜೊತೆ ಯಾರಾದರೂ ಫ್ರೆಂಡ್ಸ್ ಇರಬೇಕು. ನನಗೆ ಖಂಡಿತ ವೈಶು ತುಂಬ ಒಳ್ಳೆಯ ಪಾರ್ಟ್ನರ್ ಆದಳು. ಸೊ ನೋಡಿ, ಅವಳು ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾಳೆ, ಖುಷಿ ಆಗ್ತದೆ. ಸಾಂಗ್ಸಿಗೆ, ಅವರ ಡೆಸರ್ಟ್ ಸಾಂಗ್ಸಿಗೇ, ದುಬೈ ಸಾಂಗ್ಸಿಗೇ ಅವಳ ಡ್ಯಾನ್ಸ್ ಆಗ್ತಾ ಉಂಟು. ನಮ್ಮನ್ನು ನೋಡಿ ಈ ಥರ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಆ ಕಡೆ ಈ ಕಡೆಯಿಂದ ಮರಳೆಲ್ಲ ಬೀಳುವಂಥದ್ದು ನಮಗೆ ಇದಾಗ್ತಾಯಿತ್ತು, ಯಾಕಂದರೆ ಕರೆಕ್ಟಾಗಿ ಮಾಡಲಿಕ್ಕೆ ಆಗ್ತಾಯಿಲ್ಲ, ವೀಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಯಿಂದ. ಫುಲ್ ಪಲ್ಟಿ ಹಾಗೆ ಕಾರ್ ಹೋಗ್ತಾ ಉಂಟು. ಬಟ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಆ ಪಲ್ಟಿ ಆಗುವಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನಮಗೆ. ಈಗ ಒನ್ ವೇಯಲ್ಲಿ ಹೋಗ್ತಾ ಉಂಟು. ಈಗ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಒಂದು ಕ್ಯೂರಿಯಾಸಿಟಿ ಇದೆ. ಇದೆಲ್ಲ ಫುಲ್ಲು ಡೆಸರ್ಟಲ್ಲಿ ಒಂದು ಸಲ ಮೇಲೆ ಒಂದು ಸಲ ಕೆಳಗಡೆ ರುಬ್ಬಿ ಮಾತ್ರ ಬಿಡೋದು ಖಂಡಿತ. ಯಾರಾದರೂ ಖಂಡಿತ ದುಬೈ ಬಂದಾಗ ಡೆಸರ್ಟ್ ಸಫಾರಿಯನ್ನು ಖಂಡಿತ ಅನುಭವಿಸಿ. ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದು. ನಾನಂತೂ ತುಂಬ ನಮಗೆ ಖುಷಿಯಾಯಿತು. ನಮಗೆ ಕರ್ಕೊಂಡು ಹೋಗ್ತಾನೆ ಇದ್ದಾರೆ. ನೋಡುವ, ಪ್ಲೇಸಿನ ಕೊನೆಯದಾಗಿ ಸನ್ಸೆಟ್ ಆಗುವಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಖುಷಿ ಏನಿದ್ರು ಈ ಡ್ರೈವರ್ ಕೈಯಲ್ಲಿರ್ತದೆ. ಇವರು ನಮ್ಮನ್ನು ಹೇಗೆ ಕರ್ಕೊಂಡು ಹೋಗ್ತಾರೆ, ಯಾವ ಸ್ಪೀಡಲ್ಲಿರ್ತಾರೆ, ಅದರ ಮೇಲೆ ನಮ್ಮ ಎಂಟರ್ಟೈನ್ಮೆಂಟ್ ಡಿಪೆಂಡ್. ಸೊ ಇವರು ನಮಗೆ ಅಲ್ಲಿನೇ ಹೇಳಿದರು, ಬೇಗ ನೀವು ಬೈಕ್ ಇದನ್ನು ಮುಗಿಸಿ, ಬೈಕ್ ರೈಡ್ ಮುಗಿಸಿ, ಯಾಕಂದರೆ ನಮಗೆ ಸನ್ಸೆಟ್ ಇರುವ ಪ್ಲೇಸಿಗೆ ಹೋಗ್ಲಿಕ್ಕುಂಟು, ಇಲ್ಲಾಂದರೆ ಟೈಮ್ ಆಗ್ತದೆ, ಕತ್ಲಾಗ್ತದೆ. ಆದಷ್ಟು ಬೇಗ ಮುಗಿಸಿದರೆ ನಾವು ಸನ್ಸೆಟ್ ಇದ್ದಲ್ಲಿಗೆ ಬೇಗ ಹೋಗ್ಬೋದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟು ನೋಡಿ. ಸೊ ಇವರ ಕೈಯಲ್ಲಿ ನಮ್ಮ ಎಂಜಾಯ್ಮೆಂಟ್ ಇರ್ತದೆ. ಹೇಳ್ತಾ ಇದ್ದಾರೆ, ನಿಮಗೆ ಇನ್ನೂ ಬೇಕಾ, ಜಾಸ್ತಿ ತಿರುಗಿಸ್ಬೇಕಾ ಅಂತ. ತುಂಬ ತಿರುಗಿಸ್ತಾ ಇದ್ದರು. ಆ ಟೈಮಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆ ಮರಳೆಲ್ಲ ನಮ್ಮ ಮೇಲೇ ಬರ್ತಾ ಇದೆಯೇನೋ ಅನ್ನುವಂತಹ ಒಂದು ಅನುಭವ. ಸೊ ತುಂಬ ಚೆನ್ನಾಗಿ ರೈಡ್ ಮಾಡಿದರು. ಈಗ ನಾವು ಹೋಗ್ತಾ ಇರುವಂಥದ್ದು ಸನ್ಸೆಟ್ ಆಗುವಂತಹ ಜಾಗಕ್ಕೆ. ಇಲ್ಲಿ ಯಾವ ಥರ ಇರ್ತದೆ ಅಂತ ಖಂಡಿತ ಗೊತ್ತಿಲ್ಲ, ಅಲ್ಲಿ ಹೋದಾದ್ಮೇಲೆ ನಮಗೆ ಗೊತ್ತಾಗಬೇಕು. ಸೊ ನಮ್ಮ ಡ್ರೈವರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಖುಷಿಯ ಒಂದು ರೈಡ್. ಥ್ಯಾಂಕ್ ಯು ಸೋ ಮಚ್ ಡ್ರೈವರನ್ನು. ನೋಡಿ ಹಕ್ಕಿ ನಾನು ಹೇಳಿದ್ದೆ ಕೇಳ್ತಾ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ, ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರೆಲೆ ಹಕ್ಕಿ ಹಾರುವ ಹಕ್ಕಿ. ಪಾಪ, ಎಸ್ ಸಾರಿ, ಬೇಜಾರಾಗ್ತದೆ ನನಗೆ. ಆದರೂ ಒಂದು ಇಷ್ಟೊತ್ತು ನಾನು ಕ್ಯಾಮೆಲ್ ರೈಡ್ ಮಾಡಲಿಲ್ಲ. ಓಕೆ ವೈಶು ಬಾ. ಪಾಪ, ಎಸ್. Okay. Good. Yes. ವೈಶು, Okay. ರೆಡಿ? Finish. سيدنا تعال اركب سيدنا تعلم. اركب سيدنا. ಮುಂದೆ ಸಾಗಲಿ, ಮುಂದೆ ಹೋಗಲಿ, ನಮ್ಮ ಡೆಸರ್ಟ್ ಅನ್ನ ಸೇರಲಿ, ವೈಶು ಜೊತೆಗೆ ನಮ್ಮ ಮೇಲೆ ಹತ್ತ ಉಂಟು. ಮೈ ಗಾಡ್, ಇದೆಲ್ಲ ಮೆಮೊರೇಬಲ್ ಫ್ರೆಂಡ್ಸ್. ಸೊ ನನಗೆ ಈಗೆಲ್ಲ ವ್ಯವಸ್ಥೆಯನ್ನು ಮಾಡಿದಂಥವ್ರು ಪ್ರತಾಪಣ್ಣ. ಥ್ಯಾಂಕ್ ಯು ಪ್ರತಾಪಣ್ಣ. ಸೊ ಥ್ಯಾಂಕ್ ಯು ಸುರೇಶ್ ಅಣ್ಣ, ಥ್ಯಾಂಕ್ ಯು ಪ್ರವೀಣ್ ಅಣ್ಣ, ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ನಮ್ಮ ವಿಶ್ವನಾಥ್ ಅಣ್ಣ. ಸೊ ನಾನು ಮೇಯ್ನ್ ಬರ್ಲಿಕ್ಕೆ ಕಾರಣ ವಿಶ್ವನಾಥ್ ಅಣ್ಣ, ಕರ್ನಾಟಕ ಸಂಘ ರಾಜ್ಯದವರ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಮಾಡಿದಂತಹ ವಿಶ್ವನಾಥ್ ಅಣ್ಣ ಮತ್ತು ಇಡೀ ನಮ್ಮ ಸದಸ್ಯರು, ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಎಲ್ರಿಗೂ ನನ್ನ
Shushma, Shushma, ಸುಷ್ಮಾ Shushma. ಸುಷ್ಮಾ ಅರೆ ಹೆದರ್ಕೊಂಡು ಬಿಟ್ಟವಳು. ಥ್ಯಾಂಕ್ ಯು ಭಯ್ಯ. ಒಂಟೆಗೆ ಕಣ್ಣುಂಟು. ಥ್ಯಾಂಕ್ ಯು ರಾಜು, ನಮ್ಮನ್ನು ಚಂದ ಮಾಡಿ ಸೇಫ್ಟಾಗಿ ಕರ್ಕೊಂಡು ಹೋಗಿ ಬಂದಂತಹ ರಾಜುಗೆ ಥ್ಯಾಂಕ್ ಯು. ಒಂದು ಯಾವುದೇ ಇರಲಿ, ಅವ್ರು ನನ್ನ ಕರ್ಕೊಂಡು ಹೋದರು, ನೀಟಾಗಿ ಬಂದು ಇಳಿಸಿದ್ರು. ಹಾಗಾಗಿ ನಮ್ಮ ರಾಜುಗೊಂದು ಥ್ಯಾಂಕ್ ಯು. ನೋಡಿ ವೀಕ್ಷಕರೇ, ಫುಡ್ ಸ್ಟಾರ್ಟ್ ಆಯಿತು. ನೋಡಿ ಏನು ಬೇಕು ಅದನ್ನು ತಿನ್ಬೋದು. ಅನ್ಲಿಮಿಟೆಡ್ ಫುಡ್. ನೋಡಿ ಯಾವ ಥರ ಎಲ್ಲ ಫುಡ್ ಇದೆ ನೋಡಿ. ಇದೆಲ್ಲ ಅನ್ಲಿಮಿಟೆಡ್, ಎಷ್ಟು ಬೇಕಾದರೂ ತಗೋಬೋದು. ನೋಡಿ ಫ್ರೂಟ್ಸ್, ಆರೆಂಜ್ ಇದೆ, ವಾಟರ್ಮೆಲನ್ ಇದೆ, ಅಲ್ಲಿ ಆ ಕಡೆ ಆ್ಯಪಲ್ ಇದೆ. ಅಲ್ಲಲ್ಲಿಯೇ ರೆಡಿ ಮಾಡಿ ಫ್ರೆಶ್ ಐಟಮ್ಸನ್ನು ಕೊಡ್ತಾರೆ ಅವರು. ಎಲ್ಲ ದೇಶದವರು ಇಲ್ಲಿ ಮಿಕ್ಸ್ ಆಗಿದ್ದಾರೆ. ಬೇರೆ ಬೇರೆ ದೇಶದವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಸಂಜೆ ಹೊತ್ತು ಡೆಸರ್ಟ್ ಸಫಾರಿಯಲ್ಲಿ ಇದೆಲ್ಲ ನಡೆಯುವಂಥದ್ದು. ನಾನ್ ವೆಜ್ ಬೇಕಾದವ್ರಿಗೆ ನಾನ್ ವೆಜ್ ಇದೆ, ಚಿಕನ್ ಇದೆ, ಶೀಪ್ದು ಮಾಂಸ ಕೂಡ ಇದೆ. ಕೊಡ್ತಾ ಇದ್ದಾರೆ ನೋಡಿ ಎರಡೆರಡು ಕೈಯಿಂದ. ಇಲ್ಲಿ ನೂಡಲ್ಸ್, ವೈಟ್ ರೈಸ್, ಸೊ ಬಿರಿಯಾನಿ ಎಲ್ಲವೂ ಇಲ್ಲಿದೆ. ನಮ್ಮ ವೈಶು ಇಷ್ಟೆಲ್ಲ ಹಾಕ್ಕೊಂಡ್ಲು. ಇದು ನನ್ನ ಫುಡ್ಡು. ನಾವು ತಿನ್ನೋದ್ರಲ್ಲಿ ಸ್ವಲ್ಪ ಹಿಂದೆ, ನಾವು ತಿನ್ನುವುದರಲ್ಲಿ ಸ್ವಲ್ಪ ಮುಂದೆ. ಅದಕ್ಕೆ ಅವರು ಆ ಥರ ಗುಂಡು ಗುಂಡು ಟೆಡ್ಡಿ ಬೇರ್ ಥರ ಇದ್ದಾರೆ ನೋಡಿ. ಇದು ಬಿಸಿ ಮಾಡುವಂಥದ್ದು ಐಟಮ್ಸ್ಗಳನ್ನೆಲ್ಲ. ಊಟ ತಗೊಂಡು ಬಂದಾದಮೇಲೆ ನಮಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಇರುತ್ತೆ. ಅಲ್ಲಿ ಅವರೇ ಅದನ್ನೆಲ್ಲ ನಡೆಸ್ಕೊಡ್ತಾರೆ. ಸೊ ಬೇರೆ ಬೇರೆ ಟೀಮ್ನವರು ಬಂದು ಬೇರೆ ಬೇರೆ ತರಹದ ನೃತ್ಯವನ್ನು ಕೂಡ ಮಾಡ್ತಾರೆ. ನಿಮಗೆ ಬೆಳ್ಳಿ ಡ್ಯಾನ್ಸ್ ಇರ್ಬೋದು, ಫೈರ್ ಡ್ಯಾನ್ಸ್ ಇರ್ಬೋದು, ಈ ಥರ ಬೇರೆ ಬೇರೆ ರಾಜ್ಯದ, ದೇಶದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಹಾಡುಗಳನ್ನು ಹಾಡಿ ಅವ್ರ ಜೊತೆ ನಮಗೂ ಕೂಡ ಎಂಜಾಯ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ನಾವು ಕೂಡ ಡ್ಯಾನ್ಸ್ ಮಾಡ್ಬೋದು. ನಾನಂತೂ ಡ್ಯಾನ್ಸ್ ಅಂತೂ ಖಂಡಿತ ಬಿಡೋದಿಲ್ಲ. ನಾನು ವೈಶು ಇಬ್ಬರು ನಾವು ಕೂಡ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿಯಾಯಿತು. ಸಂಜೆ ಹೊತ್ತು ಒಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಇದು ನೋಡಿ. ಈಗ ಶುರುವಾಯಿತು ಫೈರ್ ಡ್ಯಾನ್ಸ್. ಬೆಂಕಿಯನ್ನು ಹಿಡ್ಕೊಂಡು ಯಾವ ಥರ ಅದನ್ನು ಬಡಿಸ್ಕೊಳ್ತಾ ಇದ್ದಾರೆ, ಅದರಲ್ಲಿಯೇ ಮ್ಯಾಜಿಕ್ ಮಾಡ್ತಾಯಿದ್ದಾರೆ, ಬಾಯಲ್ಲಿ ಹಿಡ್ಕೊಂಡು ಹೇಗೆ ಊದ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು ಇಲ್ಲಿ. ಸೊ ಹಾಗೆಯೇ ಬೆಂಕಿಯಲ್ಲಿ ಚಕ್ರ ಹಿಡ್ಕೊಂಡು ಫುಲ್ ಅದನ್ನು ರೌಂಡ್ ತಿರುಗಿಸಿ ಎಲ್ಲ ಕಡೆ. ಯಾಕಂದರೆ ಆ ಟೈಮಲ್ಲಿ ಡೆಸರ್ಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಬಿಸಿಲಿನ ಸಮಯದಲ್ಲಿ ತುಂಬ ಬಿಸಿಲಿದ್ದಂತಹ ಈಗ ಸಮಯ. ಆ ಟೈಮಲ್ಲಿ ಈ ಬಿಸಿ ಹಾಕಿದರೆ ಫುಲ್ಲು ಇನ್ನೂ ಅವರು ಸೆಕೆಯಲ್ಲಿ ಒದ್ದೆಯಾಗಿ ಹೋಗ್ತಾ ಇದ್ದಾರೆ. ಇವರ ತಾಳ್ಮೆಗೆ, ಇವರೊಂದು ಪ್ರತಿಭೆಗೆ ಖಂಡಿತ ನಾವೊಂದು ಸೆಲ್ಯೂಟ್ ಹೊಡಿಲೇಬೇಕು. ಸಂಜೆಯ ಹೊತ್ತಿಗೆ ಇದೆಲ್ಲ ಇವರ ಎಂಟರ್ಟೈನ್ಮೆಂಟ್ಗಳು. ನೋಡಿದ್ರಲ್ಲ ನಮ್ಮ ಕನ್ನಡಿಗರು ಡೆಸರ್ಟ್ ಸಫಾರಿಗೆ ಬಂದಿದ್ದೇವೆ. ಇವರೆಲ್ಲ ನಮ್ಮ ಕನ್ನಡಿಗರು. ನಾನಲ್ಲಿ ಡ್ಯಾನ್ಸ್ ಮಾಡಬೇಕು, ನನಗೆ ಸಾಥ್ ಕೊಟ್ಟರು. ಸೊ ಈಗ ಬಂದು ಕೇಳ್ತಾ ಇದ್ದಾರೆ ನೀವು ಯಾವ ಊರಿನವರು ಅಂತ. ನೋಡಿದ್ರೆ ನಾನು ಇಂಡಿಯಾ ಹೇಳಿದೆ. ಆಗ ಎಲ್ಲಿ ಕೇಳಿದ್ರು, ಮತ್ತು ನನ್ನ ನೋಡೋದು ನಾನು ಟೀಚರಲ್ಲಿ ಆಗ ಗೊತ್ತಾಯ್ತು. ಸೊ ಇವು ನಿಮ್ಮ ಹೆಸರು ಶ್ವೇತಾ, ಎಲ್ಲಿ ಅವ್ರು ನೀವು? ಬೆಂಗಳೂರು. ಬೆಂಗಳೂರು. ಎಸ್, ನಮ್ಮ ಕನ್ನಡಿಗರು ಎಲ್ಲಿದ್ರು ನಮ್ಮ ಕನ್ನಡಿಗರು ನಮ್ಮ ಕಲ್ಲೂರು ಸಿಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.